ಇದು ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮನೆಯ ಬಾಗಿಲು. ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟದ ಭಿತ್ತಿಪತ್ರಗಳು. ಇದು ಪ್ರತಿನಿತ್ಯ ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತ ಪೂಜೆ ಮಾಡುವಂತಹ ಒಂದು ಕೊಠಡಿ. ಇಡೀ ಜೀವನ ಹಿಂದುತ್ವಕ್ಕೆ ಮತ್ತು ಸೌಜನ್ಯಾಳಿಗೆ ನ್ಯಾಯ ಸಿಗಲಿ, ಹೆಣ್ಣು ಮಕ್ಕಳ ಮೇಲೆ ಯಾವುದೇ ಅತ್ಯಾಚಾರ ಶೋಷಣೆ ಆಗದಿರಲಿ ಅಂತ ಹೇಳಿ ಇಡೀ ಜೀವನವನ್ನೇ ಒಂದು ತಪಸ್ಸಿನ ರೀತಿ ಅವರ ಇಡೀ ಯೌವನವನ್ನ ಸವಿಸಿದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮನೆಯ ಗೋಡೆಗಳು ಮತ್ತು ಬಾಗಿಲುಗಳು. ಹೀಗಾಗಿ ಇದಕ್ಕೆ ಪ್ರತಿಫಲವಾಗಿ ಅದೇ ಗೋಡೆಗಳ ಮೇಲೆ ಏನಿದೆ ಒಂದ್ಸರಿ ನೋಡ್ಬಿಡಿ. ಪೊಲೀಸ್ ನೋಟಿಸ್, ಎಲ್ಲ ಸುಳ್ಳು ಕೇಸು. ಅಂತಿಮ ಪೊಲೀಸ್ ನೋಟಿಸ್, ಎರಡನೇ ಬಾರಿ ನೀಡುವ ಪೊಲೀಸ್ ನೋಟಿಸ್, ಎಲ್ಲ ಸುಳ್ಳು ಕೇಸುಗಳೇ. ಸುಳ್ಳು ಎಫ್ಐಆರ್ಗಳು, ಮತ್ತೆ ಇನ್ನೊಂದು ಪೊಲೀಸ್ ನೋಟಿಸ್. ಅಂದ್ರೆ ಒಂದು ಗೋಡೆಯ ಮನೆಯ ಬಾಗಿಲಲ್ಲಿ ಸೌಜನ್ಯ ಹೋರಾಟ, ಹಿಂದುತ್ವಕ್ಕಾಗಿ ಜೀವನವನ್ನು ಸವಿಸಿದಂತಹ ಧೀಮಂತ ಹೋರಾಟಗಾರ. ಅದರ ಪ್ರತಿಫಲ ಸುಳ್ಳು ಮಾಹಿತಿ, ಸುಳ್ಳು ಕಂಪ್ಲೇಂಟು, ಸುಳ್ಳು ಎಫ್ಐಆರ್. ಇದು ಸುಳ್ಳು ನಕಲಿ ದೇವಮಾನವನಿಗೆ ಸುಳ್ಳೇ ನೈವೇದ್ಯ. ಆ ನಕಲಿ ದೇವಮಾನವನಿಗೆ ಇವಳನ್ನು ಕಂಡ್ರೆ ಅಷ್ಟೊಂದು ಭಯ ಹಾಕಿದ್ದಾಳೆ. ಇವಳ ಹೆಸರು ಸೌಜನ್ಯ. ಬರೀ ಹೆಣ್ಣಲ್ಲ, ಸೌಜನ್ಯ ಶಕ್ತಿ. ಇವತ್ತು ಇವಳ ಡೆಡ್ ಬಾಡಿ ಸಿಕ್ಕು 13 ವರ್ಷ ಆಯಿತು. ಜಸ್ಟಿಸ್ ಫಾರ್ ಸೌಜನ್ಯ.